ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾಮಾನವತಾವಾದಿ, ಮನುಕುಲೋದ್ಧಾರಕ, ಸ್ತ್ರೀ ಕುಲೋದ್ಧಾರಕ, ದಲಿತೋದ್ಧಾರಕರಾದಂಥ ಅಪ್ಪ ಗುರು ಬಸವ ತಂದೆಯನ್ನು ಎನ್ನೂರೊಂದು ಮಂದಿರದಲ್ಲಿ ಜ್ಞಾಪಿಸಿಕೊಂಡು ಜಗತ್ತಿನ ಎಲ್ಲ ಮಹಾತ್ಮರುಗಳನ್ನು ನೆನೆಯುತ್ತಾ ಈ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳಾದಂಥ ಅಪ್ಪ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವಾನಂದ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡಮಟ್ಟು ಇವತ್ತಿನ ಒಂದು ಕಥೆಯ ಒಂದು ರೂಪದಲ್ಲಿ ಹೇಳಿ ಇದನ್ನು ಮುಗಿಸ್ತಾ ಇದ್ದೇನೆ. ಒಂದು ಊರಲ್ಲಿ ಒಬ್ಬರು ತಂದೆ ತನ್ನ ಮಗನಿಗೆ ಆರೋಗ್ಯ ಸರಿ ಇಲ್ಲದ ಸಂಬಂಧ ದವಾಖಾನೆಗೆ ಕರ್ಕೊಂಡು ಬಂದಿರ್ತಾರೆ, ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿ ಡಾಕ್ಟರ್ ಇರೋದಿಲ್ಲ. ಆ ಡಾಕ್ಟರ್ ಇಲ್ಲದ ನೋಡಿ ಆ ತಂದೆಗೆ ಭಾಳ ಸಿಟ್ಟು ಬರ್ತೈತಿ, ಭಾಳ ಕೋಪ ಬರ್ತೈತಿ. ಏನಪ್ಪ ಈ ಡಾಕ್ಟರ್ಗಳಿಗೆ ಸಮಯ ಪ್ರಜ್ಞೆ ಇರೋದಿಲ್ಲ, ಪೇಷಂಟ್ಗಳು ಇಲ್ಲಿ ನೋವನ್ನು ಅನುಭವಿಸ್ತಿರ್ತಾರೆ, ತ್ರಾಸನ್ನು ಅನುಭವಿಸ್ತಿರ್ತಾರೆ, ಅವ್ರ ಬಗ್ಗೆ ಕಾಳಜಿ ಇಲ್ಲ, ಎಳ್ಳಷ್ಟು ಇವ್ರಿಗೆ ಅದರ ವಿಚಾರ ಇಲ್ಲ, ಇವ್ರ ಕಣ್ಣು ನೆತ್ತಿ ಮೇಲೆ ಬಂದ್ಬಿಟ್ಟಿದ್ದಾವೆ, ಸಾಕಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತೇಳಿ ವಟ ಪಿಟಿ ಮಾತಾಡ್ಕೊಂತ ಅತ್ತಿಂದಿತ್ತ ಓಡಾಡ್ತಿರ್ತಾನೆ. ಓಡಾಡಿ ಒಳದಾಗ ಆದರೂ ಡಾಕ್ಟರ್ ಬರೋದಿಲ್ಲ. ಭಾಳ ಹೊತ್ತಿನ ಮೇಲೆ ಡಾಕ್ಟರ್ ಬರ್ತಾರೆ. ಬಂದಾಗ ಇವ್ರಿಗೆ ಏನು ಕಾಮನ್ ಸೆನ್ಸ್ ಇಲ್ವಾ, ಇವ್ರಿಗೆ ಏನು ಎಷ್ಟು ಲೇಟಾಗಿ ಬಂದಿದ್ದಾರೆ ಅಂಥೇಳಿ ಅವರು ಗೊಣಕೊಂತ ನಿಂತಾಗನ ಡಾಕ್ಟರ್ ಬಂದು ಅವ್ರ ಮಗನ ಆಪ್ರೇಷನ್ ಮಾಡಿ ಅವನ್ನ ಆರಾಮ್ ಮಾಡಿ ಅಲ್ಲಿ ನಿಂದರದಲ್ಲ ಹೊರಟು ಹೋಗಿಬಿಡ್ತಾರೆ ಅವ್ರು ಡಾಕ್ಟ್ರು. ಹೊರಟು ಹೋದ ಕೂಡಲೇ ಈ ಪೇಷಂಟಿನ ತಂದೆಗೆ ಮತ್ತಷ್ಟು ದಿಗಿಲು. ಏನು ಒಂದು 2 ನಿಮಿಷ ನಿಂತು ನಿನ್ನ ಮಗನ ಕಂಡೀಷನ್ನು ಈ ಥರ ಇದೆ, ಆರಾಮಿದೆ, ಆಪರೇಷನ್ ಸಕ್ಸಸ್ ಆಯ್ತು ಒಂದು ನಿಂತು ಹೇಳೋದಕ್ಕೇನಾಗುತ್ತೆ ಇವ್ರಿಗೆ, ಈ ಡಾಕ್ಟರ್ಗಳಿಗೆ ರೊಕ್ಕ ತಗೊಳ್ಳೋದಲ್ವಾ ಇವರು ಅಂತೇಳಿ ಮತ್ತಷ್ಟು ಗೊಣಗ್ತಿರ್ತಾನೆ. ಗೊಣಕೊಂತ ಆ ಸ್ಟಾಫ್ ಇರ್ತದಲ್ಲ, ಅಲ್ಲಿ ನರ್ಸ್ಗಳು ಇರ್ತಾರಲ್ಲ, ಅವ್ರ ಮುಂದೆ ಹೇಳಕ್ ಹೋಗ್ತಾನೆ. ಹೇಳಕ್ ಹೋದಾಗ ಆ ನರ್ಸ್ ತುಂಬ ನೀರು ತುಂಬಿಕೊಂಡು ಹೇಳ್ತಾಳೆ, ಇಲ್ಲ ನಿನ್ನೆ ರೋಡ್ ಆಕ್ಸಿಡೆಂಟಲ್ಲಿ ಡಾಕ್ಟರ್ ಮಗ ತೀರ್ಕೊಂಡಿದ್ದಾನೆ. ನಾವು ಫೋನ್ ಮಾಡಿ ಹೇಳಿದ್ಮೇಲೆ ಅವರು ಅವನ ಮಗನ ವಿಚಾರವನ್ನ ಬಿಟ್ಟು ನಿಮ್ಮ ಮಗನ ಉಳಿಸೋ ಸಂಬಂಧ ಅವರು ಅಲ್ಲಿಂದ ಇಲ್ಲಿ ಬಂದು ಅವಸರವಾಗಿ ಆಪರೇಷನ್ ಮಾಡಿ ನಿಮ್ಮ ಮಗನ ಆರಾಮ್ ಮಾಡಿ ಈಗ ಅವ್ರ ಮಗನ ಮಣ್ಣು ಕೊಡ್ಲಿಕ್ಕೆ ಹೋದ್ರು ಅಂತೇಳಿ ಆ ನರ್ಸ್ ಹೇಳಿದಾಗ ಏನಾಗತ್ತೆ ಪರಿಸ್ಥಿತಿ ಸ್ವಲ್ಪ ವಿಚಾರ ಮಾಡಿ, ನಾವು ನಮ್ಮದಷ್ಟ ನಾವು ನೋಡ್ತೇವೆ, ಜನ ಯಾವ ಸಮಸ್ಯೆಯಲ್ಲಿದ್ದಾರೆ, ಯಾವ ಸಮಸ್ಯೆಯಲ್ಲಿ ಬಳಲ್ತಿದ್ದಾರೆ, ಯಾವ ತೊಂದರೆಯಲ್ಲಿ ಇರ್ತಾರೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ನಮ್ಮ ನೇರದಷ್ಟೇ ನಮ್ಮ ಅನುಕೂಲಕ್ಕಾಗಿಯೇ ಇಂಥ ಒಂದು ಕಂಡೀಷನ್ ನಲ್ಲಿ ಆ ಡಾಕ್ಟರು ಬಂದು ಅವನ ಮಗನ ಪ್ರಾಣ ಉಳಿಸಿ ಹೋದದ್ದ ಅವನಿಗೆ ಇದಾಗ್ಲಿಲ್ಲ, ಕಣ್ಣಾಗ್ ಕಾಣ್ಲಿಲ್ಲ, ಬರೀ 1-2 ನಿಮಿಷ ನಿಂತು ಮಾತಾಡ್ಲಿಲ್ಲ, ದೌಡ್ ಬರ್ಲಿಲ್ಲ ಅನ್ನುವಂತ ಒಂದು ಇಂಥ ಕ್ಷುಲ್ಲಕ ವಿಷಯವನ್ನ ಮುಂದಿಟ್ಟುಕೊಂಡು ಅವ್ರ ಮೇಲೆ ಬ್ಲೇಮ್ ಮಾಡ್ತಿರ್ತಾರೆ ಅವರು ಪೇಷಂಟ್ಗಳು, ಡಾಕ್ಟರ್ ಪೇಷಂಟ್ ಸಂಬಂಧಿಕರು. ಆದ್ರೆ ಅವರ ಕಂಡೀಷನ್ ಯಾವ ಸ್ಥಿತಿಯಲ್ಲಿ ಇರ್ತಾರೆ, ಏನು ಅವರ ಇದು ಅಂತ ಹೇಳಿ ಅವ್ರಿಗೆ ಗೊತ್ತಾಗೋದಿಲ್ಲ. ಇದನ್ನ ತಿಳಿಸಿ ಹೇಳುವುದೇ, ಇಂಥದನ್ನ ಜನರಿಗೆ ಅರಿವು ಮಾಡಿ ಕೊಡುವುದೇ ಈ ಚಿಂತನದ ಧ್ಯೇಯ ಉದ್ದೇಶ. ಈ ಚಿಂತನೆಗಳು ಸುಮ್ಮನೆ ಆ ದೇವರ ಬಗ್ಗೆ ಮಾತಾಡೋದು, ಈ ದೇವರ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಮಾತಾಡೋದು ಇದು ಬೇಡ. ನಾವು ಯಾವ ತರ ಬದುಕ್ತಿರ್ತೇವೋ ಅದೇ ತರ ಇನ್ನೊಬ್ರು ಇರ್ತಾರೋ ಅನ್ನುವಂತ ಒಂದು ಮನಸ್ಸಿನ ಒಂದು ಚಿಂತನೆಯನ್ನು ಇಲ್ಲದೆ ನಾವು ಅವ್ರ ಮೇಲೆ ಅಪವಾದನೆ ಮಾಡ್ತಿರ್ತೇವೆ, ಅವ್ರ ಮೇಲೆ ಏನ್ ಬೇಕಾದಂತಿರ್ತೇವೆ.
ಆದ್ರೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಇಂಥ ಪರಿಸ್ಥಿತಿಯಲ್ಲಿ ನಾವು ಇನ್ನೊಬ್ಬರ ಜೊತೆ ಯಾವ ತರ ವರ್ತನೆ ಮಾಡಬೇಕು ಅನ್ನೋದಕ್ಕ ಇದೊಂದು ಸಣ್ಣ ಚಿಕ್ಕ ಉದಾಹರಣೆ ನಾನು ಕೊಟ್ಟಿದ್ದೇನೆ. ಅದನ್ನ ತಾವೆಲ್ಲರೂ ಹೇಗೆ ಸ್ವೀಕಾರ ಮಾಡ್ತಿರೋ ಮಾಡ್ರಿ, ಅದರಂತ ನೀವು ನಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ 2 ನಿಮಿಷದ ಒಂದು ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು.